ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಭರತ್ ಲಾಗ್. ಸ್ವಾಗತ ಮತ್ತೊಂದು ಲಾಗಿಗೆ. ಇಷ್ಟು ದಿನ ಏನಕ್ಕೆ ಲಾಗ್ ಮಾಡಿಲ್ಲ ಅಂತಂದರೆ ಎಕ್ಸಾಮ್ಸ್ ಇತ್ತು, ಅದಕ್ಕೋಸ್ಕರ ನಿನ್ನೆ ತಾನೇ ಎಕ್ಸಾಮ್ಸ್ ಮುಗೀತು. ಮತ್ತು ಡ್ಯಾನ್ಸ್ ಕೊರಿಯೋಗ್ರಫಿ ಬೇರೆ ಒಪ್ಕೊಂಡಿದ್ವಿ, ಅದರಲ್ಲಿ ಬೇರೆ ಬ್ಯುಸಿ ಆಗಿಬಿಟ್ಟಿದ್ವಿ. ಅದು ಬೇರೆ ಇನ್ನೇನು ರೀಸೆಂಟ್ ಇನ್ನೊಂದು ವೀಕ್ ಇದೆ, ಅದನ್ನು ಕೊರಿಯೋಗ್ರಫಿ ಎಲ್ಲ ಮುಗಿದಿದೆ. ಹಂಗಾಗಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಟೈಮು ಸಂಜೆ ಆಗಿದೆ, 6 ಗಂಟೆ, 6:30 ಆಗಿದೆ ಟೈಮು. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಇವತ್ತು ಏನಂತಂದರೆ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ಸೋದ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ. ಹಂಗೆ ಲಾಗ್ ನೋಡಿ ಕಂಟಿನ್ಯೂ ಆಯ್ತದೆ. ಮತ್ತು ನನ್ನ ತಂಗಿ ಬೇರೆ ಫೋನ್ ಮಾಡಿದ್ಲು, ಬಸ್ಸಲ್ಲಿ ಬರ್ತಾಣ ಬಾಟ್ಲು ಕಳೆದೋಗೈತೆ ಅಣ್ಣ ಅಂದ್ಕೊಂಡು ಫೋನ್ ಮಾಡಿದ್ಲು, ವಾಟ್ರ್ ಬಾಟ್ಲು. ಹಂಗಾಗಿ ಅವಳಿಗೊಂದು ವಾಟ್ರ್ ಬಾಟ್ಲು ತಗೊಬಂದಿದ್ದೀನಿ ಮಧ್ಯಾಹ್ನ. ಅವಳು ಬಂದಾಗ ಇಲ್ಲೇ ಇದೆ ನೋಡಿ, ಇದೇ ವಾಟ್ರ್ ಬಾಟ್ಲು ತಗೊಬಂದಿದ್ದೀನಿ. ಅವಳು ಗೊತ್ತಿಲ್ಲ, ಸರ್ಪ್ರೈಸಾಗಿ ತಗೊಬಂದಿದ್ದೀನಿ ವಾಟ್ರ್ ಬಾಟ್ಲನ್ನ. ಅವಳು ಇನ್ನೇನು ಬರ್ಬೋದು, ಫೋನ್ ಮಾಡಿದ್ಲು, ಅಣ್ಣ ಇನ್ನೇನು ಬಂದೆ, ಇಲ್ಲೇ ಬರ್ತಾಯಿದ್ದೀನಿ ನಡ್ಕೊಂಡು ಅಂತ ಫೋನ್ ಮಾಡಿದ್ಲು. ಬರ್ಬೋದು ಅನಿಸುತ್ತೆ, ಹಿಂಗೆ ಇನ್ನೊಂದು 5-10 ಮಿನಿಟ್ಸ್ ಬರ್ಬೋದು. ಅವಳು ಬರ್ತಿದ್ದಂಗೆ ತಿರ್ಗಾ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ವಾಟ್ರ್ ಬಾಟ್ಲು ಕೊಟ್ಟು ಅವಳ ರಿಯಾಕ್ಷನ್ ಹೆಂಗಿದೆ ಅಂತ ಚೆಕ್ ಮಾಡೋದ ಬನ್ನಿ ಗಾಯ್ಸ್. ನನ್ನ ತಂಗಿ ಬಂದ್ಲು, ಮೈಸೂರಿಂದ ಬಂದ್ಲು, ಕಾಲೇಜ್ ಮುಗಿಸ್ಕೊಂಡು. ಬಾಟ್ಲು ಕಳ್ದಾಕೊಂಡು ಬೇಜಾರಲ್ಲಿ ಬರ್ತಾವಳೆ. ಮಾತಾಡ್ಸೋದ ಬನ್ನಿ ಅವಳನ್ನ. ಹೆಂಗ್ ಕಳ್ದಾಯ್ತು ಬಾಟ್ಲು ಬಸ್ಸಲ್ಲಿ, ಏನು ಮಾಡ್ತಿದೆ? ನೋಡ್ಕೊಂಡು ಹತ್ಬೇಕಪ್ಪ. ಓ ನೋಡಿ, ಅದಕ್ಕೆ ಹೇಳೋದು, ಬಸ್ ಹತ್ಬೇಕಾರೆ ಹುಷಾರಾಗಿ, ಮೊಬೈಲು ಏನೇ ಥಿಂಗ್ಸ್ ಆಗಿರ್ಬೋದು ಹುಷಾರಾಗಿ ಇಟ್ಕೊಳ್ಳಿ. ಬಸ್ ಹತ್ಬೇಕಾರೆ ರೆಸ್ಟಲ್ಲಿ ಗೊತ್ತಾಗಲ್ಲ, ಪಿಕ್ ಪಾಕೆಟ್ ಆಯ್ತದೆ, ಇಲ್ಲ ಏನೇ ವಸ್ತು ಬಿಡೋಗ್ಬೋದು. ಅದಕ್ಕೇ ಇಲ್ಲಿ ಉದಾಹರಣೆ, ಬಾಟ್ಲು ಬೀಳಿಸ್ಕೊಬೋದು ನನ್ನ ತಂಗಿ. ಅದಕ್ಕೆ ಅವಳಿಗೆ ಅಂತ ಗಿಫ್ಟ್ ತಂದಿದ್ನಲ್ಲ ಬಾಟ್ಲು, ಕೊಡೋದು ಅವಳಿಗೆ ರಿಯಾಕ್ಷನ್ ಹೆಂಗೆ ಕೊಡ್ತಾಳೆ ಸರ್ಪ್ರೈಸ್ ಆಗಿ ಅಂತ. ಬಾಟ್ಲಿ ಹೇಳಮ್ಮ. ಇದೇನಾ? ಆಯ್ಸ್, ಇದೆ ಬಾಟ್ಲು. ತಗೋ, ಹೆಂಗೆ ಬಾಟ್ಲು ಸ್ನೇಹಿತಾ? ಹಿಂಗೆ ಏನ್ ಅನ್ನಿಸ್ತು? ಕಳ್ಕೊಂಡಿತ್ತು ಸಾರ್ಥಕ ಅನ್ನಿಸ್ತು. ಹೌದಾ? ಚೆನ್ನಾಯ್ತು. ಗೈಸ್, ನನ್ನ ತಂಗಿ ಬರ್ತಿದ್ದಂಗೆ ಕೆಲಸ ಕೊಡ್ತಾಳೆ. ಅಣ್ಣ ಎಣ್ಣೆ ಹಚ್ಕೊಡೋಣ, ಹೆಡ್ ಮಸಾಜ್ ಮಾಡ್ಕೊಡೋ ಅಂತ ಅಂತೋಳೆ. ನೋಡಿ ಆಗಲೇ ಬರ್ತಾವಳೆ ಎಣ್ಣೆ ಹಿಡ್ಕೊಂಡು. ಹೆಡ್ ಮಸಾಜ್ ಮಾಡೋದ ಬನ್ನಿ ನನ್ನ ತಂಗಿಗೆ. ಎಲ್ಲ ಮಾಡ್ತಿದ್ದೀನಿ ನನ್ನ ತಂಗಿಗೆ. ಇಂಥ ಅಣ್ಣ ಎಲ್ಲಿ ಸಿಗ್ತಾನೆ, ಪುಣ್ಯ ಮಾಡಿಬೇಕು ಇಂಥ ಅಣ್ಣ ಪಡಿ. ನಾನು ಕಾಲೆಲ್ಲ ಒತ್ಕೊಟ್ಟಿದ್ದೀನಿ, ಇದಕ್ಕಿದೇನು ಅಲ್ಲ. Emotional damage. ಅದೇ ನೆಕ್ಸ್ಟ್ ಚಾಲೆಂಜಿಂಗ್ ವಿಡಿಯೋ ಅಂತ ಅಂದಿದ್ನಲ್ಲ, ಅದಕ್ಕೆ ಐಟಮ್ ತರಕ್ಕೆ ಹೋಗ್ಬೇಕು. ನಾನು ಹೋಯ್ತಾ ಸಿಗ್ತೀನಿ ಗೈಸ್. ಇವಾಗ ಬನ್ನಿ, ಅದೇ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಹೇಳಿದ್ವಲ್ಲ, ಅದಕ್ಕೆ ಐಟಮ್ ತಗೋಬರಕ ಬನ್ನಿ ಗೈಸ್. ಬನ್ನಿ, ಇವಾಗ ಹೋಗ್ಬಿಟ್ಟು ಐಟಮ್ ತಗೊಬರೋದು. ಅದಕ್ಕೆ ಏನು ಬೇಕು ಅದಕ್ಕೆ ನೆಕ್ಸ್ಟ್ ಹೇಳ್ತೀನಿ, ಅದು ತಂದಾದ್ಮೇಲೆ ಹೇಳ್ತೀನಿ. ಅಲ್ಲಿ ತಗೋಬೇಕಾದ್ರೆ ಅಲ್ಲಿ ಸಿಗ್ತೀನಿ ಬನ್ನಿ ಗೈಸ್. ಹೋಗೋದೆ ಈ ಗಾಡೀಲಿ. ಗೈಸ್, ಈಗನೇ ತಾವದ್ವಿ, ಮನೆಗೆ ಹೋಗಾಗ ಬನ್ನಿ. ಮನೇಲಿ ನೋಡಿದವರು ತಿನ್ನಕ್ಕಂದೇನೆ ಹೆಂಗೆ ಅವ್ರಿಗೇನು ಗೊತ್ತು ಚಾಲೆಂಜ್ ಐತೆ ಅಂತ. ಅವರೆಲ್ಲ ತಿನ್ನಕ್ಕಂದ್ರೆ ಮಗ ತಿನ್ನಕ್ ತಂದ್ಬಿಟ್ಟವ್ರೆ ಅನ್ಕೊಂಡಿರ್ತಾರೆ. ಬನ್ನಿ ಗೈಸ್, ಬನ್ನಿ ಮನೆಯವರಿಗೆ ಸ್ವಲ್ಪ ಟಾಸ್ಕ್ ಕೊಡೋದ. ಯಾರು ಬೇಜಾರು ಮಾಡ್ಕೋಬೇಡ್ರಿ, ಮನೆ ಸ್ವಲ್ಪ ಮೆಸ್ಸಿ ಆಗಿದೆ. ಎಲ್ಲ ಕಾಲಲ್ಲೇ ಇಟ್ಬಿಟ್ಟಿರ್ತಾರೆ.
ಎಲ್ಲ ಇವಾಗ ಅರೇಂಜ್ ಮಾಡ್ಕೊಳ್ಳೋದು. ಈಗ ಟಾಸ್ಕ್ ಕೊಡೋಕ್ಕೆ ಎಲ್ಲ ಅರೇಂಜ್ ಮಾಡ್ಕೊತೀನಿ. ಹಿಂಗೆ ವೇಟ್ ಆ್ಯಂಡ್ ಸಿ. ಚಾಲೆಂಜ್ ಅಂತ ಹೇಳಿದ್ನಲ್ಲ, ಚಾಲೆಂಜ್ ರೆಡಿ ಆಗಿದೆ. ನೀವೆಲ್ಲರೂ ರೆಡಿನಾ ಚಾಲೆಂಜ್ಗೆ? ಮತ್ತೆ ಸುಮ್ಮನೆ ಚಾಲೆಂಜ್ ಇಟ್ಬಿಟ್ರೆ ಅದಕ್ಕೆ ಜೋಶ್ ಬೇಕು ತಾನೆ. ಅದಕ್ಕೆ ಪ್ರೈಸ್ ಇಡ್ತಿದೀವಿ ವಿನ್ನರ್ಗೆ. ಎಷ್ಟು ಒಂದು ಲೋ ಬಜೆಟ್ ಯೂಟ್ಯೂಬ್ ಚಾನಲ್ 200 ರೂಪಾಯಿ. ವಿನ್ನರ್ದವ್ರಿಗೆ 200 ರೂಪಾಯಿ ನೋಡೋದ. ನಾವು ಸುಮ್ಮನೆ ಎಲ್ಲ 200 ರೂಪಾಯಿ ಕೊಡಲ್ಲ, ಅದಕ್ಕೆ ಟ್ವಿಸ್ಟ್ ಇರುತ್ತೆ. ಏನು? ಕೈ ಹಿಂದೆ ಕಟ್ಕೊಂಡು ತಿನ್ಬೇಕು, ಆಮೇಲೆ ಬಾಯಿ ಒಳಗಡೆ ಕೈ ಹಾಕಂಗಿಲ್ಲ. ಯಾರು ಬೇಗನೆ ಟೈಮರ್ ಇಡ್ತೀವಿ, ಯಾರು ಬೇಗನೆ ತಿಂತಾರೆ ಆ ಟೈಮರ್ ಪ್ರಕಾರ ವಿನ್ನರ್ ಅನೌನ್ಸ್ ಮಾಡ್ತೀವಿ. ಓಕೆನಾ? ರೆಡಿನಾ ಎಲ್ರು? ಫಸ್ಟ್ ಯಾರು? ಓ ಫಸ್ಟ್ ಬರ್ತಿರೋದು ಇಲ್ಲಿ ಇಟ್ಬಿಟ್ರೆ ಎತ್ಕೊಬಿಟ್ರೆ ಗ್ಯಾಪ್ ಅಲ್ಲಿ ದುಡ್ಡನ್ನ ಅದಕ್ಕೆ ನಮ್ಮ ಹತ್ರನೇ ಎತ್ತಿಡ್ಕೊಬಿಡೋದ. ರೆಡಿ? ಇವಾಗ ಸ್ಟಾರ್ಟ್ ಮಾಡೋದ ಟೈಮರ್. ಈಗ ಮೊದಲನೇ ಕಂಟೆಸ್ಟೆಂಟ್ ನಿತಿನ್. ರೆಡಿನಾ? ಹಿಂಗೆ ತಿನ್ಬೇಕಾನೆ. ಹ್ಯಾಂಡ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ. ಕೈಗೆನಾ? ರೆಡಿನಾ? ಟೈಮರ್ ಇಟ್ರೆ ಲೇಟ್ ಆಗ್ಬಿಡುತ್ತೆ, ಅದಕ್ಕೆ ಚೇಂಜ್ ಮಾಡ್ತಿದ್ದೀನಿ. 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. 2 ಮಿನಿಟ್ಸ್ ಅಲ್ಲಿ ಯಾರು ಜಾಸ್ತಿ ತಿಂದಿರ್ತಾರೆ ಅವ್ರನ್ನ ವಿನ್ನರ್ ಅನೌನ್ಸ್ ಮಾಡ್ತೀವಿ. ಹಂಗೆ ನೀವು ಕಮೆಂಟ್ ಮಾಡಿ ಯಾರು ವಿನ್ನರ್ ಅಂತ. ಓಕೆನಾ? ರೆಡಿ? ಆಲ್ ದ ಬೆಸ್ಟ್. 200 ರೂಪಾಯಿ ಕೊಡು. ಓಕೆ ಸ್ಟಾರ್ಟ್. ಗೈಸ್ ಮಜಾ 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 ಇದೆ ಗೈಸ್. ಎಲ್ಲ ಜೋಶ್ ಜೋಶ್ ಜೋಶ್. How is the Josh? Chapale. ಅನ್ಕೊಂಡ ಸಿಲಿದಿ ಅಲ್ಲ. ಒಂದು ನಿಮಿಷ ಆಯ್ತು. ಸುಮ್ಮನೆ ಮತ್ತೆ Ten, 9, 8, 7, 6, 5, 4, 3, 2, 1 ಸ್ಟಾಪ್. ಇದೆ. ಇವಾಗ ನಿತಿನ್ ಅವ್ರು ತಿಂದಾಯ್ತು. ಈಗ ಸೆಕೆಂಡ್ ಕಂಟೆಸ್ಟೆಂಟ್ ನಮ್ಮ ಮದರ್. ಬನ್ನಿ ರೆಡಿ. ಫುಲ್ಲು 2 ನಿಮಿಷದ ಫುಲ್ ಖಾಲಿ. ರೆಡಿನಾ? 200 ರೂಪಾಯಿ ಗೆಲ್ಲಕ್ಕೆ? ರೆಡಿ? ಡನ್. ರೆಡಿ? ಓಕೆ 3, 2, 1 ಸ್ಟಾರ್ಟ್. ಕಡಿಮೆ ಇತ್ತು ಗೈಸ್ ಇದು ಮೋಸ ಕಂಟೆಸ್ಟ್ ಕಡಿಮೆ ಐತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಇದನ್ನ ತಡಿತೀನಿ. ಇದು ಮೋಸ. ಇದು
9 ನನಗೆ ಜಾಸ್ತಿ ಇರೋದು ಕೊಟ್ಬಿಡ್ತಾರೆ guys. ಮುಗೀತು 7 ಇನ್ನು 4 ಸೆಕೆಂಡ್ 3 2 1 ಸ್ಟಾಪ್. ಗೈಸ್ ಗೈಸ್ ನೀವೇ ಡಿಸೈಡ್ ಮಾಡಿ. ಗೈಸ್ ಮುಂದಿನ ಕಂಟೆಸ್ಟೆಂಟ್ ಬಂದವ್ರೆ ನಮ್ಮ ತಂಗಿ. ಇವಾಗ ನೋಡ್ರಿ ಹೆಂಗ್ ತಿಂದೆ. ಅವ್ರ ದೊಡ್ಡಮ್ಮ ಏನ್ ತಿಂದಿದ್ದು ಮರಿ ಇವಾಗ ಇವಾಗ ಪೈಪೋಟಿ ಗೈಸ್. ಏನ್ ದೊಡ್ಡದು ಕೊಟ್ಬಿಟ್ಟು ನಿಂಗೆ ಕೊಡ್ತೀನಿ 200 ರೂಪಾಯಿ. ಇಬ್ರು 50-50 ಅಂದ್ರೆ ಮಾತಾಡೋದ ಇಲ್ಲ. ಸುಮ್ಮನೆ ಸಮಸ್ಯೆ ಮಾಡಿದ್ದು ಹೌದಾ. ರೆಡಿ 3 2 1 ಸ್ಟಾರ್ಟ್. ಯಾರಂದ್ರು ತಿನ್ನಕ್ಕಾಗಲ್ಲ ಅಂತ ನೋಡಿ ಗಾಯ್ಸ್. Last 10 ಸೆಕೆಂಡ್ 10 seconds. 10 9 8 7 6 5 4 3 2 1 ಸ್ಟಾಪ್. ಗೈಸ್ ಇವಾಗ ತಿಂದಾಯ್ತು. ಇವಾಗ 3 ಜನ ಕರ್ಸಿ ಈಗ ತಾನೇ ಮುಗ್ದಿದೆ. 3 ಜನ ತಿಂದಾಯ್ತು. ಇವಾಗ ತೋರಿಸ್ತೀನಿ ಯಾರ್ಯಾರು ಎಷ್ಟೆಷ್ಟು ತಿಂದವ್ರೆ ಅಂತ ಹೇಳ್ತೀನಿ. ನಂಬರ್ಸ್ ವೈಸ್ ಹೇಳ್ತೀನಿ, ಕಮೆಂಟ್ ಮಾಡಿ ಯಾರು ವಿನ್ನರ್ ಅಂತ. ಬನ್ನಿ. ನಂಬರ್ 1 ಮೈ ಬ್ರದರ್ ನಿತಿನ್ ತಿಂದಿರೋದು ಇದು. ನೆಕ್ಸ್ಟ್ ನಂಬರ್ 2 ನಮ್ಮ ಮದರ್ ಇಂಡಿಯಾ ತಿಂದಿರೋದು. ನೆಕ್ಸ್ಟ್ ನಂಬರ್ 3 ನನ್ನ ತಂಗಿ ತಿಂದಿರೋದು. ಯಾರು ವಿನ್ನರ್ ಅಂತ ನೀವು ಕಮೆಂಟ್ ಮಾಡಿ. ಇವಾಗ ವಿನ್ನರ್ನ ಡಿಸೈಡ್ ಮಾಡಕ್ಕೆ ಒಬ್ರು ಮೇನ್ ಜಡ್ಜ್ನ ಕರಿತಾ ಇದೀವಿ. ಅವರು ಕುಕ್ಕಿಂಗ್ ಅಲ್ಲಿ ಎಲ್ಲದ್ರಲ್ಲಿ ಎಕ್ಸ್ಪರ್ಟ್ ಅಂತ ಅವ್ರನ್ನ ಕರಿತಿದೀವಿ. ಪರ್ಫೆಕ್ಟ್ ಆಗಿ ವಿನ್ನರ್ ಡಿಸೈಡ್ ಮಾಡ್ತಾರೆ ಅಂತ. ಇವಾಗ ವೆಲ್ಕಮ್ ಮಾಡೋದ ಅವ್ರನ್ನ. ಬನ್ನಿ ಸರ್ ಬನ್ನಿ ಅಂದ್ರು. ಓಹೋ ಏನು ಬಹಳ ಅದ್ದೂರಿಯಾಗಿದ್ದೀನಿ. 200 ರೂಪಾಯಿ ಸರ್. 200 ರೂಪಾಯಿ ಯಾರು ವಿನ್ನರ್? ನಮ್ಗೆ ಅವರು ಇಲ್ಲ ನಂಬರ್ ಪ್ರಕಾರ ಹೇಳ್ತೀವಿ. ಅವರು ಇವರು ಅಂತ ಗೊತ್ತಿಲ್ಲ. 200 ರೂಪಾಯಿ ಬಂದ್ರೆ ಹೆಂಡತಿ ಕಡೆ ಹೋದ್ರೆ ಏನು ಸಿಗಲ್ಲ, ನನ್ ಕಡೆ ಬಂದ್ರೆ ಸೇರು. ಇಬ್ರು ಹೋಗೋಣ ಔಟ್ ಸೈಡ್. ನೋಡಿ ಅಪ್ಪ ಮಗ MRP ಹೋಗೋಣ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿತ್ತು. ಬರಟ್ಟವ್ರೆ ತೋರಿಸಿ ಬನ್ನಿ. ಝೂಮ್ ಮಾಡಿ ತೋರಿಸಿ. ನೋಡಿ ಇದು ಫಸ್ಟ್ ಫಸ್ಟ್ ಒನ್. ಗೈಸ್ ವಿನ್ನರ್ ಡಿಸೈಡ್ ಆಗಿದೆ. ಫಸ್ಟ್ ಒನ್ ಇದು ಸೆಕೆಂಡ್, ಇದು ಥರ್ಡ್, ಅದೇ. ಸೆಕೆಂಡ್. ಆದ್ರೆ ನಮ್ ಕಡೆ ಒಂದೇ ಪ್ರೈಸ್ ಇರೋದ್ರಿಂದ ಒಬ್ರೇ ವಿನ್ನರ್. ಅವ್ರನ್ನ ಕರೆದ್ ಬಿಡೋದ ಯಾರಂತ ನಂಬರ್ 2 ನ. ಬನ್ನಿ ನಂಬರ್ 2 ವಿನ್ನರ್ ಮದರ್ ಇಂಡಿಯಾ. ನೋಡಿ ಮಕ್ಕಳು ಬನ್ನಿ ನೀವು ಮಾಡಿದವರು. ನೋಡಿ ಇವ್ರಿಗೂ ಮಕ್ಕಳು ಅಮ್ಮ ವಿನ್ನರ್. ಅದಕ್ಕೆ ಹೇಳೋದು ಗಾಯ್ಸ್ ಇದು ನೋಡ್ರಿ ನನ್ಗೆ ನಂಗೆ ಜಾಸ್ತಿ ದೊಡ್ಡದು ಕೊಟ್ಬಿಟ್ಟು ಕೊಟ್ಬಿಟ್ಟಿದ್ರು. ತನ್ನಾನೆ ತಾನೆ ತಾನೆ ತನ್ನಾನೆ ತಾನೆ ತಾನೇನೋ ತನ್ನಾನೆ ತಾನೆ ತಾನೆ ತನ್ನಾನೆ ತಾನೆ ನಾನೇನೋ. ಒಂದೇ ತರ ಇಲ್ಲ ಹಾಗೆಲ್ಲ ಇಲ್ಲ. ಇಬ್ರದ್ದು ಕಡಿಮೆ ಇತ್ತು ಗಾಯ್ಸ್. ಗೈಸ್ ಇವಾಗ ಕ್ಯಾಶ್ ಪ್ರೈಸ್ ಹೇಳ್ದಂಗೆ 200 ರೂಪಾಯಿ ಕೊಡೋದಾ ಬರ್ಬೇಕು ನೀವೇ. ಅವ್ರ ಕೈಯಾರಿಂದನೇ ಕೊಡೋದ ಅವ್ರ ಹೆಂಡತಿಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನಮ್ಮ
ನಮ್ಮ ಅಣ್ಣನ್ ಕೇಳದ ತಿಂಡಿ ಹೆಂಗ್ ಅನ್ನಿಸ್ತು, ಖುಷಿ ಆಯ್ತಾ? ಚೆನ್ನಾಗಿತ್ತು, ಹಾ. ಖುಷಿ ಆಯ್ತು. ಟಾಸ್ಕ್ ಹೆಂಗಿತ್ತು? ಟಾಸ್ಕ್ ಚೆನ್ನಾಗಿತ್ತು. ಅನ್ನ ಸ್ವೀಟ್ ಆಗಿತ್ತಾ? ಒಟ್ನಲ್ಲಿ ನಮ್ಮವರೇ ಅಲ್ವಾ ಗೆದ್ದಿರೋದು, ಬೇರೆಯವ್ರ ಏನಲ್ವಲ್ಲ. ಡೈಲಾಗ್ ಆದ್ರೆ ನಂದು ಸ್ವಲ್ಪ ಜಾಸ್ತಿ ಇತ್ತು ಗಾಯ್ಸ್, ಇದಂತೂ ಪಕ್ಕಾ ನಿಜ ಹೇಳ್ತಾ ಇದೀನಿ. ಇಲ್ಲ ಗೈಸ್, ನೀವೇ ನೋಡಿ ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಕಂಟೆಸ್ಟೆಂಟ್ ವಿನ್ನರ್ ನ ಮಾತಾಡ್ಸದ ಹೇಳಿ, ಹೆಂಗಿತ್ತು ತಿಂದಿದ್ದು? ಚೆನ್ನಾಗಿತ್ತು, ತುಂಬಾ ಸ್ವೀಟ್ ಆಗಿತ್ತು. ಕಡಲೆಗಳು ಅದಕ್ಕೆ ತಿಳ್ಕೊಬಿಟ್ಟಿರೋದು ಗೈಸ್, ಅದಕ್ಕೇನೆ ಬಿಟ್ಟಿಲ್ಲ. ಖುಷಿ ಆಯ್ತು. 200 rupees ಗೆದ್ದಿದ್ದೀನಿ ಅಂತ ಖುಷಿ ಆಯ್ತು ಅಷ್ಟೇ. ಅಷ್ಟೇ. ನಮ್ ಮೂರನೇ ಕಂಟೆಸ್ಟೆಂಟ್ ಒಂದು ಗೈಸ್ ನೋಡಿ ಎಷ್ಟು ತಿಂದರೆ ಇವರೇ ಈಗ. ನನಗೆ ಸ್ವಲ್ಪ ಜಾಸ್ತಿ ಕಟ್ಬಿಟ್ಟಿದ್ರು, ಲಾಸ್ಟಿಗೆ ಕಟ್ ಮಾಡಿ ಅಂದ್ರು ಕಟ್ ಮಾಡ್ಲಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಬೇಗ ಬೇಗ ತಿನ್ನಕ್ಕಾಗ್ಲಿಲ್ಲ, ಬಾಯಿ full. ಡೂ ಮಾಡುವಾಗ ಚೆನ್ನಾಗಿ ಡೂ ಮಾಡ್ತಾರೆ. ಒಳಗಡೆ ಹೋಗಿ ಹೋಗಿ ಕಟ್ ಮಾಡ್ಕೊ ಬರ್ತಿದ್ರು ಗಾಯ್ಸ್. ಚೆನ್ನಾಗಿತ್ತಾ? ಓಕೆನಾ ಸ್ವೀಟ್ ಗೈಸ್? ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ತರ ಬೇರೆ ಬೇರೆ ಚಾಲೆಂಜಸ್ ವಿಡಿಯೋಸ್ ಮಾಡ್ತೀನಿ ಗೈಸ್. ಓಕೆ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.